ಇವರು ಬಂದ್ಬಿಟ್ಟು ಲಕ್ಷ್ಮಮ್ಮ ಅಂತ. ಇವರು ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಟೀಚರ್. ಇವಳಿಗೆ ಒಬ್ಬರು ಮಗಳಿರ್ತಾಳೆ. ಅವಳು ಒಬ್ಬ ಮುಸ್ಲಿಂ ಹುಡುಗನಿಗೆ ಮದುವೆ ಆಗ್ತಾಳೆ ಲವ್ ಮಾಡಿ. ಸೊ ಇವರು ಇಷ್ಟ ಇಲ್ಲ ಅಂದ ತಕ್ಷಣ ಅವರು ಬಿಟ್ಟು ಇದಕ್ಕೆ ಹೋಗ್ಬಿಡ್ತಾರೆ ಬಾಂಬೆಗೆ. ಸೊ ಇವರು ಒಂದು 11-12 ವರ್ಷಗಳ ಕಾಲ ದೇವಸ್ಥಾನ ಹೋಗಿ ಅಲ್ಲಿ ಮಲ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಲ್ಲಿ ಯಲಹಂಕದಲ್ಲಿ ಒಂದು ದೇವಸ್ಥಾನ ಹತ್ರ ಬರ್ತಾರೆ, ಒಂದು ಆಶ್ರಮ ಅಲ್ಲಮ್ಮ, ಯಲಹಂಕ ಅದು ಹೇಳಿ. ಸಾಯಿಬಾಬಾ ಆಶ್ರಮ ಹತ್ರ ಬರ್ತಾರೆ. ಆಮೇಲೆ ಏನಾಗುತ್ತೆ? ಆಮೇಲೆ ಅಲ್ಲಿ ಯಾರೋ ಇದ್ರು, ಅವರು ನಿಮ್ಮನ್ನ ಕಾಂಟ್ಯಾಕ್ಟ್. ಅಲ್ಲಲ್ಲ, ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇಲ್ಲ ಅಂತಾರ? ಅದು ಯಾಕಂದ್ರೆ ಮನಿ ಪೇ ಮಾಡಬೇಕು ಅಂದ್ರೆ ಮಂತ್ಲಿ ಚಾರ್ಜ್ ಮಾಡ್ತಾರಲ್ಲ ಆಶ್ರಮ ಅಂತ, ಅಲ್ಲಿ ಹೋಗ್ತಾರೆ. ಅಲ್ಲಿ ಬನಿ ಇಲ್ಲ, ಕೊಡಕ್ಕಾಗಲ್ಲ ಅಂತ. ನಾನು ಸಾಲ ಕೂತ್ಕೊಂಡಿದ್ದಾಗ ಅವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವಾಗಿಂದ ಅವ್ರು ಯಾರೋ ಒಬ್ಬ ರಸ್ತೆಯಲ್ಲಿ ನಾವು ಇವ್ರು ನೋಡ್ಬಿಟ್ಟು ನನಗೆ ಫೋನ್ ಹಾಕಿ ಹೋಗ್ತೀನಿ ಸಿಗ್ತಾರೆ. ನೀವು ಬಂದು ಎಷ್ಟು ತಿಂಗಳು? 3 ವರ್ಷ ಆಯ್ತು. ಏನು ಓದಿರೋದು ನೀವು? ನಾನು ಟೀಚರ್, ರಿಟೈರ್ಡ್ ಟೀಚರ್. ಗೌರ್ಮೆಂಟ್? ಪ್ರೈವೇಟ್. ಟಿ.ಸಿ. ಗೌರ್ಮೆಂಟ್ ಅಲ್ಲಿ ಪೆನ್ಷನ್ ಬರ್ತಾ ಇತ್ತು. ಪ್ರೈವೇಟ್ ಟಿ.ಸಿ.ಎಚ್ ಮಾಡಿ. ಇವ್ರು ಗೊತ್ತಲ್ಲ, ಅವ್ರ ಹೆಸರೇನು? ಬಿ.ಸಿ. ಪಾಟೀಲ್? ಶಿವರಾಮ್ ಅವ್ರ ಸ್ಕೂಲಲ್ಲಿ ಇವರು ಟೀಚರ್. ತ್ರಿಶೂಲ್ ಸ್ಕೂಲ್. ಆ ಸ್ಕೂಲಲ್ಲಿ ಇವರು ಆ ಥರ ಎಷ್ಟೋ ಸ್ಕೂಲ್ ಮಾಡಿ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಇವ್ರ ಬಗ್ಗೆನಾ? ನಾನು ಕಾಪಾಡಿದ್ದೆ ದೇವರು. ಮಗನ ರೂಪದಲ್ಲಿ ಇದಾರೆ ಅಂತ. ಮಗನ, ಮೊಮ್ಮಗನ, ತಮ್ಮನ, ಮೈದನ ಎಲ್ಲ ಒಂದೇ. ಬಟ್ ಈಸ್ ಮೈ ಸೇವಿಯರ್, ಐ ಕ್ಯಾನ್ ಸೇ. ಬಟ್ ಏನಂದ್ರೆ ಇವರು ಒಂಥರ ಹೈಲಿ ಇಂಟೆಲಿಜೆಂಟ್. ಅವ್ರ ಇಂಗ್ಲೀಷ್ ನನಗೆ ಬರಲ್ಲ. ಅಮ್ಮ ಇಂಗ್ಲೀಷ್ ಕಲಿಸ್ಕೊಡಿ ಸ್ವಲ್ಪ. ಇವರು ಅಷ್ಟೇ. ಇವರು ನನಗೆ ಇದು ದೊಡ್ಡ ನ್ಯೂಸ್ ಆಗಿತ್ತು. ಇದು ಸ್ವಂತ ಮೊಮ್ಮಗಳೇ ಮಗಳೇ ಮನೆ ತಕ್ಕ ಹೋಗಿದ ತಕ್ಷಣ ಬಾಗಿಲಾಗ್ತಾಳೆ. ದೊಡ್ಡ ನ್ಯೂಸ್ ಅವಾಗ. ಇವರು ಗೋಲ್ರಟ್ಟಿಲಿ ಇರ್ತಾರೆ. ಇವ್ರ ಹೆಸರು, ಅದಕ್ಕೆ ನಾನು ಹೆಸರು ಇಟ್ಬಿಟ್ಟಿದ್ದೀನಿ ಗೋಲ್ರಟ್ಟಿ ಅಂತ. ಇವರಿಗೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಯಾರು ಸೇರಿಸಲ್ಲ. ಹಾಗೆ ಇವರು ಗೀತಮ್ಮ ಅಂತ. ಇವರು ಫಸ್ಟ್ ಬಂದು, ನಿಮ್ಮಮ್ಮ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 1.5 ವರ್ಷ ಆಯಿತು. ಇಲ್ಲ, ಎಷ್ಟಾಯಿತು? 1.5 ವರ್ಷ ಆಯಿತಾ? ಎಲ್ಲ ಫೈಲ್ಸ್ ಇದೆ. ಇವ್ರು 1.5 ವರ್ಷ ಆಯಿತು. ಇವ್ರು ನಂಗೆ ಸಿಕ್ಕಾಗ ಇವ್ರು ನನ್ನ ಮುಖನೇ ನೋಡಿರಲ್ಲ. ಅಂದರೆ ಇವ್ರಿಗೆ 2 ಕಣ್ಣು ಕಾಣಿಸ್ತಾ ಇರಲ್ಲ. ಆಮೇಲೆ ಕರ್ಕೊಂಬಂದು ಸ್ವಲ್ಪ ನನಗೂ ಸ್ವಲ್ಪ ನನಗಿನ್ನೂ ಮದುವೆ ಆಗಿಲ್ಲ, ಒಂದು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, 2 ಕಣ್ಣು ಕೊಡ್ಸಪ್ಪ ಅಂದರು. ಕೊಡ್ಸಿ. ಹೌದು ತಾನೆ? ಮತ್ತೆ ನೀವು ನಮ್ಮ ದೇವರು, ನನಗೆ ದೇವರು ನೀವು. ಮತ್ತೆ ಅವತ್ತೇಳಿ ಕತ್ಲೆಯಲ್ಲಿ ಇರುವಾಗ ಕತ್ಲೆಯಲ್ಲಿ ಅವ್ರನ್ನ ಇವ್ರನ್ನ ಬೆಳಾಡ್ತಾ ಇದ್ದೆ ಕರ್ಕೊಂಡೋಗಿ. ನೀವು ಬೆಳಕು ತೋರಿಸಿ ನೀವೇ. ಇಲ್ಲ ಹಂಗೆಲ್ಲ ಇಲ್ಲ. ಬಟ್ ಒಳ್ಳೇದಾಗಲಿ. ಇವಾಗ ಈಗ ನನ್ನ ಮುಖ ಎಲ್ಲ ಕಾಣಿಸ್ತಿದೆಯಲ್ಲ? ಎಲ್ಲರ ಮುಖ ಕಾಣ್ತೀನಿ, ಚೆನ್ನಾಗಿ ನೋಡ್ತೀನಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ, ಓಡಾಡ್ತೀನಿ, ಸಂತೋಷವಾಗಿ ಈ ಥರ ಮಾಡಿಕೊಂಡು. ಆಮೇಲೆ ಇವರು ನಮ್ಮ ಹೀರೋಯಿನ್ ನಮ್ಮ ಆಶ್ರಮದಲ್ಲಿ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾರೆ. ದೇವಲಿಂಗಮ್ಮ ಅಂತ ಇವರು. ಇವರಿಗೆ ಎಷ್ಟು ಜನ ಮಕ್ಕಳಮ್ಮ? 3 ಜನ ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ನಿಮಗೆ ಮಾಗಡಿ ರಸ್ತೆ ಇದು ಗೊತ್ತಲ್ಲ ನಿಮಗೆ? ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್. ಅದು ಕಟ್ಸಿದವರು ಇವರು. ಇವ್ರು ಕಟ್ಸಿದವರು. ಅದೇ ಮೈನ್ ರೋಡಲ್ಲೇ ಒಂದು 7 ಕೋಟಿ ರೂಪಾಯಿ ಮನೆ ಕೂಡ ಇದೆ ಇವರಿಗೆ. ಅವ್ರ ಮಕ್ಳು ಯಾರು ಸೇರಿಸಲ್ಲ. ಅವ್ರ ಮಗ ಬಂದ್ಬಿಟ್ಟು KC ಜನರಲ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬು. ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫಾರೆನ್ಸಿಕ್ ಇದೆಯಲ್ಲ ರಿಪೋರ್ಟ್ ಮಾಡ್ತಾರಲ್ಲ KC ಜನರಲ್ ಹಾಸ್ಪಿಟಲಲ್ಲಿ. ಇದು KC ಜನರಲ್ ಅಲ್ಲ, ವಿಕ್ಟೋರಿಯಾದಲ್ಲಿ ಫಾರೆನ್ಸಿಕ್ ಸೂಪರಿಂಟೆಂಡೆಂಟ್. ಗೊತ್ತಾ ಇವ್ರು ಇಲ್ಲಿರೋದು? ಅಲ್ಲ, ಮಗ ನಾನು ಇಲ್ದೇ ಇರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳಂತರ ಬಂದ್ಬಿಟ್ಟು ಹಿಂಗೆ ಹೋಗ್ತಾನೆ. ಕಳ್ಳಂತರ ಬಂದ್ಬಿಟ್ಟು ಇವ್ರಿಗೆ ಏನೋ ಒಂದು ಎಲೆ ಅಡಿಕೆ, ಒಂದೇನೋ ಒಂದು kg ಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ನಾನು ಭರೋಸೆಲಿರಲ್ಲ, ಎಸ್ಕೇಪ್ ಹೋಗ್ಬಿಡ್ತಾನೆ. ಅಂತ ಕಳ್ಳನ ಮಗ ಅವನು. ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸಿಕ್ಕರೆ ಮಾತ್ರ ಬೇರೆ ಥರ ಮಾಡಾಕ್ತೀನಿ ಅವ್ನಿಗೆ. ನೀವು ಇಂಟ್ರ್ ಮಾಡಕ್ಕೆ ಬಂದವ್ರೆ. ನಮ್ಮನ್ನ ಇವರೇನು ಚೆನ್ನಾಗಿ ಮಕ್ಕಳಿಗಿನ್ನ ಇದು ಕೊರೋನಾ ಬಂದಾಗ ಎಲ್ಲಿ ಸೇರಿಸಿದ್ದು
ಎಲ್ಲ ಕಡೆ ಹಾಸ್ಪಿಟ್ಲು ಅವಾಗ ಅಲ್ಲಿ ನಮ್ಮ ಸೇರಿಸಿ ನಲ್ವತ್ತು ದೇವನಹಳ್ಳಿ ತಾವು ಸೇರಿಸಿ 15 ದಿವಸ ಇದ್ದು ನಾವು ನಮ್ಗೆ ಚೆನ್ನಾಗಿ ಆಕಾಶ ಅದಕ್ಕೆ ಇವ್ರ ಮೇಲೆ ನಮಗೆ ಇಷ್ಟ ಫೋಟು ಅವರದ್ದು ಎದ್ದಂದ್ರೆ ಮಲ್ಕೊಂಡಾಗ್ಲೂ ಎದ್ದಾಗ್ಲೂ ನೋಡ್ಬೇಕು ಅಂತ. ಕೈ ಬಿದ್ದಿದ್ದು ಅನ್ನ ಕೊಟ್ಟಬೇಕಾಯ್ತು ಅವರೇ ನಮ್ಮ ದೇವರು ಯಾರೂ ನಮ್ಮ ಮಕ್ಕಳು ನೋಡಲಿಲ್ಲ ನಾನು ಬಂದು 4 ವರ್ಷ ಮೇಲೆ ಆಯಿತು. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬರ್ತಿರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ನನ್ನ ಫೋಟೋನ ಇವರೆಲ್ಲ ಕೇಳಿಕೊಂಡು ಹಾಕ್ಸ್ಕೊಂಡಿರೋದು. ನಾನು ಹೇಳ್ತಾ ಇದ್ದೀನಿ, ನನ್ನ ಮುಖ ಯಾಕೆ ನೋಡ್ತೀರಪ್ಪ, ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಏನಾರು ಆದರೆ ನನ್ನ ಮೇಲೆ ಬರ್ತವೆ ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ಅವಾಗಿಂದ ನನಗೆ ನಮ್ಮ ಹುಡುಗರವರೇ ಕೆಲವರೆಲ್ಲ ಅರ್ಶಿಲ್ ಅಂತೆಲ್ಲ ಅವರೆಲ್ಲ ತಂದ್ಬಿಟ್ಟು ಅವರೇ ಹಾಕ್ಕೊಟ್ಟಿರೋದು. ಮತ್ತು ಇಲ್ಲಿ ಯಾರೋ ಇಲ್ಲಿ ಅಲ್ಲೊಬ್ಬರು ಲಾಸ್ಟ್ ಒಬ್ರು ಮಲ್ತಾ ಇದ್ರು ಪಾಪ, ಅವರು ತೀರೋಗ್ಬಿಟ್ರು. ಇದು ಕೆಳಗಡೆ ಮಾಡಿಸಿದ ಬ್ಯಾನರ್ ಅದು, ಅದನ್ನ ಇವ್ರು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿರೋದಲ್ಲಿ ನೋಡಿ, ಎಲ್ಲ ಕಿತ್ತೋಗಿರೋದಲ್ಲಿ ಆ ಥರ. ಇವ್ರು ಹೇಳ್ತಾ ಇದ್ದಾರೆ ಪಾಪ ಅವ್ರು. ಒಂದು 6-7 ತಿಂಗಳಾಯ್ತು. 6-7 ಮಂತ್ಸ್ ಆಯಿತು. ಎಲ್ಲ ಒಬ್ಬರು ಕೌನ್ಸಿಲರ್ ಅಂತ ಅವ್ರ ಹತ್ರ ಇದೆ. ಎಲ್ಲ ಅಂದೆಲ್ಲ ಹಣ ಚಿನ್ನ ಎಲ್ಲ ಏಮಾರ್ಸ್ಬಿಟ್ಟು ನನ್ನ ತಾಯಿ ಥರ ನೋಡ್ಕೊತೀರಂತ ಇವೆಲ್ಲ ಊರು ಬಿಟ್ಟು ಹೋಗ್ಬಿಟ್ಟ. ನಾನು ಭಾಳ ಕಷ್ಟಪಡ್ತದೆ. ಅವಾಗ ಇವರು ಒಬ್ಬರು ಮಗಳ ಥರ ಇದ್ದರು. ಅವ್ರು ಹೇಳಿದ್ರು ಈ ಥರ ಆಶ್ರಮ ಚೆನ್ನಾಗಿದೆ, ನಾನು ಇಲ್ಲಿ ಸೇರಿಸ್ತೀನಿ, ಅಲ್ಲೇ ಇದು ಬಿಡ, ವಯಸ್ಸಾಯ್ತು, ನೆಕ್ಸ್ಟ್ ದಿನ ದೇವಸ್ಥಾನ ಅಂತ ಸುತ್ತಾಡ್ತೀವಿ ಅಂತ ಅವ್ರು ಕರ್ಕೊಂಡು ಬಿಟ್ಟು. ನೀವು ನೋಡಿದ್ರೆ ಒಳ್ಳೆ ಫ್ಯಾಮಿಲಿ ಅವ್ರ ಥರ ಕಾಣಿಸ್ತೀರಿ. ತಂದು ಒಳ್ಳೇದೇ ಇದೆ ಸರ್, ಎಲ್ಲ ಒಳ್ಳೇದಿದೆ. ಎಲ್ಲ ಹೋಗ್ಬಿಟ್ರು ದೊಡ್ಡವರೆಲ್ಲ. ಇವಾಗ ಅನಾದಿ ಥರ ಒಂದೇ ಒಬ್ಬಳೇ ಇದೆ, ಮಕ್ಕಳು ಯಾರು ಇಲ್ಲ ನನಗೆ. ಈ ಥರ ಮಕ್ಕಳೆಲ್ಲ ನೋಡ್ಕೊತಾ ಇದ್ದೆ. ಎಷ್ಟು ದಿನ ಇವಾಗ ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ಸ್ವಲ್ಪ ಪೆಟ್ಟು ಬಿತ್ತು. ಆವಾಗಲಿಂದ ಇವ್ರು ಹೇಳಿದರು, ಚಕ್ರವರ್ತಿ ಪ್ರಸಾದ್ ಚೆನ್ನಾಗಿದೆ ಆಶ್ರಮ ಅಂತ ತಂದು ತೋರಿಸಿ ಇಲ್ಲಿದ್ದಿತ್ತು. ಬಿಡಿ 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 ಆಯ್ತು. ಈಗ ಅಲ್ಬೇಡಿ ಮಕ್ಕಳು ಯಾರು ಇಲ್ವಾ? ಮಕ್ಕಳು ಮೊಮ್ಮಕ್ಕಳು ಇಲ್ಲ, ಅವ್ರ ಮಕ್ಕಳು ಆಗಿಲ್ಲ. ಚೆನ್ನಾಗಿದೆ ಬಟ್ ತುಂಬ ಚೆನ್ನಾಗಿದ್ದವರು. ಸ್ವಲ್ಪ ಅವರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ. ಮಂಡಿ ನೋವು ಚೆನ್ನಾಗವ್ರೆ. ಬಟ್ ಏನಂದ್ರೆ ನನಗೇನಂದರೆ ಸ್ವಲ್ಪ ಅಂದರೆ ಸ್ವಲ್ಪ ನನಗೆ ಸ್ವಲ್ಪ ನೀಟಾಗಿರ್ಬೇಕು, ಗಲೀಜು ಗಿಲೀಜೆಲ್ಲ ಇರಬಾರ್ದು ಆ ಥರ ಪೀಸಲ್ಲಿ. ಹಾಸ್ಟೆಲ್ ಥರ ಇದೆ ಸರ್, ಆಶ್ರಮ ಥರ ಇಲ್ಲ. ವೆದರ್ ಓಪನ್ ಆಗಿ ಹೇಳ್ತೀನಿ, ವೆದರ್ ಪ್ರಾಮಿಸ್ ನೀವು ಬರ್ತೀರಾ ಅಂತ ಮಾಡಿದ್ದಲ್ಲ ಕೇಳಿಲ್ಲ. ಇವ್ರು ಬರ್ತಾರೆ ಅಂತ ಯಾರು ಹಿಂಗೆ ರೆಡಿ ಆಗಿದ್ದೀರಾ? ನೋಡಿ ಈ ಅಮ್ಮ ಕೋಟಿಗಿದ್ದವರು. ಈ ಅಮ್ಮ ಇವತ್ತವರೆಗೂ ಪೌಡ್ರ್ ಹಾಕ್ದೆ, ಸ್ಟಿಕ್ಕರ್ ಇಕ್ತೆ, ಈ ಥರ ಹಿಂಗೆ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಆಡ್ಸ್ಕೊಂಡ್ ಬರಲ್ಲ. ಈ ಅಮ್ಮಂಗೆ ಪೌಡರ್ ಎಲ್ಲ ತಂದು ಕೊಟ್ಟಿದ್ದೀವಿ. ಮತ್ತೆ ನೋಡ್ರಿ ಇವೆಲ್ಲ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಇಲ್ಲದೆ ಇಲ್ತಿದ್ದೀವಿ ಅಮ್ಮ. 1 ಗ್ರಾಮ್ ಗೋಲ್ಡ್ ತಂದು ಹಾಕ್ಕೊಟ್ಟಿದ್ದೀನಿ, ಯಾಕಂದ್ರೆ ಅದೆಲ್ಲ ಗೊತ್ತಾಗಬಾರ್ದು. ಎಲ್ಲ ಇದಕ್ಕೆ ಎಲ್ಲ ಬೇಕೇ ಬೇಕು ಆ ಥರ. ನಮ್ಗೆ ಹಂಗೆ ಸರ್, ಏನಂದ್ರೆ ಸ್ವಲ್ಪ ಇದ್ರೂ ನೀಟಾಗಿ ನೋಡ್ಕೋಬೇಕು. ಯಾಕಂದ್ರೆ ಒಂಥರ ಹಾಸ್ಟೆಲ್ ಹೆಂಗಿರುತ್ತೋ ದುಡ್ಡು ಕೊಟ್ಟು ಹಾಸ್ಟೆಲ್ ಸೇರ್ಕೋತಾರಲ್ಲ, ಆ ಥರ ಇದೆ.